ಸವದತ್ತಿ ತಾಲೂಕಿನ ಅರ್ಕುಂಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಅಂಕಲಿಗೆಯ ಅಡವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಮಾರ್ಚ್ 22ನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ 26ರವರೆಗೆ ರಥೋತ್ಸವದ ಮೂಲಕ ಕೊನೆ ಆಗಲಿದೆ. 22ರಿಂದ 26ರವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 22ರಿಂದ ಪ್ರಾರಂಭವಾಗುವಂಥ ಕಾರ್ಯಕ್ರಮಗಳು ಪ್ರತಿ ಸಂಜೆ ಸಾಯಂಕಾಲ 7 ಗಂಟೆಗೆ ಧರ್ಮಸಭೆ ಹಾಗೂ ಪ್ರವಚನ ಕಾರ್ಯಕ್ರಮ ನಡೆಯಲಿವೆ ಮತ್ತು 24ನೇ ತಾರೀಕಿನಂದು ಕುಂಭಮೇಳ ಜರುಗುತ್ತಾ ಇದೆ ಮತ್ತು ಜಾತ್ರಾ ಸಮಾರಂಭದಲ್ಲಿ ಭವ್ಯವಾದ ಜಾನುವಾರುಗಳ ಸಂತೆ ನಡೀತಾ ಇದೆ. 26ನೇ ತಾರೀಕಿನಂದು ಉಚಿತ ವಿವಾಹ ಸಮಾರಂಭ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಗಳಲ್ಲಿ ನಾಡಿನ ವಿವಿಧ ಮಠಾಧೀಶರು ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ. 26 ಮಾರ್ಚ್ ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ ಜರುಗುತ್ತಾ ಇದೆ. ಅವತ್ತೇ ಮುಂಜಾನೆ ಬೆಳಗ್ಗೆ 11 ಗಂಟೆಗೆ ಕಾರ್ತಿಕ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹಗಳು ಜರುಗುತ್ತಾ ಇವೆ. ಅಂದಿನ ಕಾರ್ಯಕ್ರಮದಲ್ಲಿ ವಿವಿಧ ನಾಡಿನ ಮಠಾಧೀಶರು ಗಣ್ಯಮಾನ್ಯರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು 22ರಿಂದ ಪ್ರಾರಂಭವಾಗುವಂತ ಜಾತ್ರಾ ಸಮಾರಂಭದಲ್ಲಿ ಸಾಯಂಕಾಲ ಪ್ರತಿ ದಿನ ಸಾಯಂಕಾಲ 7 ಗಂಟೆಗೆ ಧರ್ಮಸಭೆ ಹಾಗೂ ಪ್ರವಚನ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಮಠಾಧೀಶರು ನಾಡಿನ ಗಣ್ಯಮಾನ್ಯರು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಂಸ್ಕೃತಿ ಕಾರ್ಯಕ್ರಮಗಳು ಸಹ 22ರಿಂದ 26ನೇ ತಾರೀಕಿನವರೆಗೆ ನಡೀತಾ ಇದೆ. ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಅಂಕಲಿಗೆಯ ಶ್ರೀ ಅಡವಿಸಿದ್ದೇಶ್ವರ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಅಮರಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು 5 ದಿನ ಕಾರ್ಯಕ್ರಮಗಳಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಭಾಗವಹಿಸ್ತಾ ಇದ್ದಾರೆ. ಇದು 2ನೇ ವರ್ಷ ಜಾತ್ರಾ ಸಮಾರಂಭ ಆಗಿದೆ. ಈ ಒಂದು ಜಾತ್ರಾ ಸಮಾರಂಭದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು ಸಹ ನಡೀತಾ ಇವೆ. ಆದ ಕಾರಣ ಎಲ್ಲಾ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಸಮಾರಂಭವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶರಣಾರ್ಥಿ. ಶ್ರೀ ಅಡವಿಸಿದ್ದೇಶ್ವರಾಯ ನಮಃ. ಅಂಕಲಿಗೆಯ ಅಡವಿಸಿದ್ದೇಶ್ವರ ಸಂಸ್ಥಾನ ಮಠ ಅಂತ ಏನಿದೆ ಅದು ಪೂರ್ವಜರಾಗಿರ್ತಕ್ಕಂಥ 12ನೇ ಶತಮಾನದ ರೇಚಪ್ಪ ಶರಣರು ಯಾವ ಸಂದರ್ಭದಲ್ಲಿ ಕಲ್ಯಾಣದ ಕ್ರಾಂತಿ ಆಗ್ತದೆ, ಕಲ್ಯಾಣದ ಕ್ರಾಂತಿಯ ನಂತರ ಅವರೆಲ್ಲರ ಒಂದು ತಂಡ ಚನ್ನಬಸವೇಶ್ವರರ ಸಂಗಡಿಗರಾಗಿ ಮುಂದುವರೆದು ಅಂಕಲಿಗೆಯಲ್ಲಿ ಕುಂದರ್ಗಿಯಲ್ಲಿ ಬಂದು 12 ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿ ಅಡವಿಸಿದ್ದೇಶ್ವರರಾಗಿ 770 ವರ್ಷಗಳ ಕಾಲ ಬಾಳಿ ಬದುಕಿ ಸಮಸ್ತ ಸದ್ಭಕ್ತರನ್ನ ಸನ್ಮಂಗಲವನ್ನ ಗೈದಿರ್ತಕ್ಕಂಥ ಪರಮ ಪೂಜ್ಯರು ಸುಮಾರು ನಾಡಿನ ವಿವಿಧೆಡೆಯಲ್ಲಿ ತಪವನ್ನ ಕೈಗೊಂಡು ಅಲ್ಲಿ ಸದ್ಭಕ್ತರನ್ನ ಉದ್ಧರಿಸಿರ್ತಕ್ಕಂಥ ಇತಿಹಾಸಗಳು ನಮ್ಮಲ್ಲಿ ಕಂಡು ಬಂದಿದೆ. ಅದೇ ತರನಾಗಿ ಆ ಒಂದು ಶಾಖೆಯಲ್ಲಿ ಅವರ ಅಂತಿಮಾವಸ್ಥೆಯನ್ನ ಅಂಕಲಿಗೆಯಲ್ಲಿ ಕಳೆದು ಅಲ್ಲೇ ನಿರ್ವಿಕಲ್ಪ ಸಮಾಧಿಸ್ಥರು ಕೂಡ ಅವರು ಆಗ್ತಾರೆ. ಅದಾದ ನಂತರ ಅವರು ಎಲ್ಲೆಲ್ಲಿ ತಪವನ್ನ ಗೈದಿದ್ರು ಅಲ್ಲೆಲ್ಲವೂ ಕೂಡ ಒಂದೊಂದು ಶಾಖಾ ಮಠಗಳಂತೆ ಅವರ ನುಡಿ ನೇಮಗಳನ್ನ ಆಚರಣೆ ಮಾಡೋದ್ರಲ್ಲಿ ಅವರನ್ನ ಪಾಲನೆ ಮಾಡ್ತಾ ಅವರನ್ನ ಆಧರಿಸಿ ಬದುಕ್ತಾ ಇರತಕ್ಕಂಥವರ ಸಂಖ್ಯೆ ಬಹಳಷ್ಟಿದೆ. ಅಂತ ಭವ್ಯ ಮಠಗಳ ಪರಂಪರೆಯಲ್ಲಿ ಒಂದು ಈ ಮರಕುಂಬಿಯ ಅಡವಿಸಿದ್ದೇಶ್ವರ ಸಂಸ್ಥಾನ ಮಠ. ಈ ಮಠವು ಕೂಡ ಸುಮಾರು ಅಡವಿಸಿದ್ದೇಶ್ವರನ್ನ ಪ್ರತಿ ವರ್ಷವೂ ಸಹಿತ ಆರಾಧಿಸ್ತಾ ಬಂದಿದೆ. ಈ ಕಳೆದ ವರ್ಷನೇ ಅಡವಿಸಿದ್ದೇಶ್ವರ ಮರಕುಂಬಿಯ ಅಡವಿಸಿದ್ದೇಶ್ವರ ಮಠದ ರಥೋತ್ಸವ
ಆರಂಭವಾಗಿದೆ. ಇದು 2ನೇ ವರ್ಷ ನಡೀತಾ ಇದೆ. ಈ ರೀತಿಯಾಗಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಪ್ರವಚನಗಳನ್ನ, ಅನೇಕ ಮಠಾಧೀಶರನ್ನ ಕರೆಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿಯ ಸದ್ಭಕ್ತರೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಸಮಸ್ತ ನೇತೃತ್ವವನ್ನ ಹೊತ್ತಿರತಕ್ಕಂತ ಆತ್ಮೀಯ ಪರಮ ಪೂಜ್ಯರಾಗಿರುವ ಶ್ರೀಮಣ್ಯರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು, ಅಂಕಲಿಗೆ ಅಡಿಸಿದ್ದೇಶ್ವರ ಸಂಸ್ಥಾನ ಮಠ, ಅಂಕಲಿಗೆ ಕುಂದರಿಗೆಯ ಪರಮ ಪೂಜ್ಯರು ನೇತೃತ್ವವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶನವನ್ನ ಮಾಡ್ತಾ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಜೊತೆಗೇನೆ ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ಅರಳಿಕಟ್ಟೆಯ ಪರಮ ಪೂಜ್ಯರಾಗಿರುವ ಶ್ರೀಮಣ್ಯರಂಜನ ಪ್ರಣವ ಸ್ವರೂಪ ಶಿವಮೂರ್ತಿ ಮಹಾಸ್ವಾಮಿಗಳು, ವಿರಕ್ತ ಮಠ ಅರಳಿಕಟ್ಟೆಯ ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಪ್ರವಚನ ಕಾರ್ಯಕ್ರಮವನ್ನ ಮಾಡ್ತಾ ಸಮಸ್ತ ಸದ್ಭಕ್ತರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ಆಗಮಿಸುವುದರ ಮುಖಾಂತರ ಅವರ ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನ ಕೊಡ್ತಾ ಅಡವಿಸಿದ್ದೇಶ್ವರರ ಕೃಪಾ ಅವರೆಲ್ಲರಿಗೂ ಇರ್ಲಿ ಅಂತ ಹಾರೈಸ್ತಾ ಎಲ್ಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತಾವು ಅಡವಿಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಶರಣಾರ್ಥಿ. ಹಾಗೂ ನಮ್ಮೂರಿನ ಯುವ ದನಿಗಳಾಗಿರ್ತಕ್ಕಂಥ ಶ್ರೀ ಕಾರ್ತಿಕ್ ಪಾಟೀಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಇವರ ನೇತೃತ್ವದಲ್ಲಿ ಕಾರ್ತಿಕ್ ಫೌಂಡೇಶನ್ ವತಿಯಿಂದ 14 ಮದುವೆಗಳು ಜರುಗಲಿದ್ದು 26ನೇ ತಾರೀಕರಂದು, ಹಾಗೂ ಈ ಅಡವಿಸಿದ್ದೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುತ್ತವೆ ಎಂದು ಹೇಳಿಕೊಡ್ತೇವೆ. ಅಡವಿಸಿದ್ದೇಶ್ವರ ಜಾತ್ರಾ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ರಾಜ್ಯ ಮಟ್ಟದ ಬೆಸರತ್ ಭಾರಿ ಜೋಡೆತ್ತು ಷರತ್ತುಗಳನ್ನ ಏರ್ಪಡಿಸಲಾಗಿದ್ದು, ಹಾಗೂ ಈ 23 ಹಾಗೂ 24 ಮಾರ್ಚ್ 2026 ಜರುಗಲಿದ್ದು, ಇದರಲ್ಲಿ ಸುಮಾರು 11 ಬಹುಮಾನಗಳನ್ನ ಕಮಿಟಿಯವರು ಇಟ್ಟಿರುತ್ತಾರೆ. ಅದರಲ್ಲಿ ಮೊದಲನೇ ಬಹುಮಾನ 40,001 ರೂಪಾಯಿ, ಎರಡನೇ ಬಹುಮಾನವನ್ನ 35,001 ಇಟ್ಟಿರ್ತಾರೆ, ಹಾಗೂ ಮೂರನೇ ಬಹುಮಾನ 30,001 ಇಟ್ಟಿರ್ತಾರೆ. ಹಾಗೆ ವಿವಿಧ ತೆರನಾದ 11 ಬಹುಮಾನಗಳು ಇರ್ತವೆ. ಅದರಲ್ಲಿ ಕೊನೆಯದಾಗಿ 6,001 ಬಹುಮಾನ 11ನೇ ಬಹುಮಾನ ಇರ್ತದೆ. ಆದ ಕಾರಣ ಬೇರೆ ಬೇರೆ ಗ್ರಾಮದಿಂದ ಬರ್ತಕ್ಕಂಥ ಎಲ್ಲ ರೈತರು ಈ ಹೆಸರನ್ನು ನೋಂದಾಯಿಸಬೇಕು, ಜಾತ್ರೆಯಲ್ಲಿ ಯಶಸ್ವಿಯನ್ನ ಕಾಣಬೇಕೆಂದು ಕೇಳಿಕೊಳ್ತೇವೆ.